ಸರ್ ಈಗ ರಾಜ್ಯದಲ್ಲಿ 3 ಕಡೆ ಚುನಾವಣೆ ನಡೀತಾ ಇದೆ. ಓಕೆ ಯಾವ ರೀತಿ ಮತದಾನ ಕೂಡ ನಡೀತಾ ಇದೆ. 3 ಕಡೆ ಗೆಲ್ಲು ವಿಶ್ವಾಸ ಇದ್ದಾರೆ, ಗೆಲ್ತಂತ ಆಸೆ ಇದೆ. ಇನ್ನೇನು ಅರ್ಧ ಬಹುಶಃ ನಿರ್ಧಾರ ಆಗಿದೆ, ಇನ್ನೊಂದು 5 ವರ್ಷ ಇದೆ. ಸಕಾದ್ ನೋಡೋಣ. ಮತದಾನ ಮಾಡಕ್ಕೆ ಕರೆ ಕೊಡ್ತೀವಿ. ಈಗಾಗಲೇ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಸುಮಾರು ಎಷ್ಟು 105 ಹಳ್ಳಿಗೆ ಅಡ್ಡಾಡಿವ್ರಿ. 105 ಬೊಮ್ಮಾಯಿ ಅವ್ರು ಹೇಳ್ತಾರೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರಿ. ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ರಿ. ಯಾವ್ದ್ರೆ ಬೊಮ್ಮಾಯಿ ಅವ್ರು ಇವತ್ತು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನಾವ್ ಎಲ್ಲಾರನು ಸಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರನ್ನ ಓಲೈಕೆ ಒಬ್ರಿಗೆ ಹೆಚ್ಚು ಕಡಿಮೆ ಅಲ್ಲ. ನಮ್ಮಲ್ಲಿ ಎಲ್ಲ ಸಮಾನ. ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ, ಸಮಾನ ಮನಸ್ಕರ ಅಷ್ಟೇ. ಪಕ್ಷದ ಆದೇಶ ಇತ್ತು, ಮಾಡ್ಲೇಬೇಕಾಯ್ತು, ಮಾಡಿದ್ರು. ಪಕ್ಷದ ಆದೇಶ ಮಾಡಿದ್ವಿ. ಎಲ್ಲ ಎಲ್ಲಿ ನಮ್ಮವ್ರು ಇದಾರೆ, ಎಲ್ಲ ಟೀಮ್ ಇದೆ. ಪಕ್ಷದ ಕಾರ್ಯಕ್ಕೆ ಎಲ್ಲ ರಾಜ್ಯದಿಂದ ಕೂಡ ಬಂದಿದ್ರು. ಬೆಳಗಾವಿಯಲ್ಲಿ ಈಗ ಎಸ್ಡಿಎ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು 1 ವಾರ ಕಳೆದ್ರು ಕೂಡ ಆರೋಪಿ ಬಂಧನ ಆಗಿಲ್ಲ. ನೋಡೋಣ, ಅದು ರಿಪೋರ್ಟ್ ಬರ್ಬೇಕಲ್ಲ. ರಿಪೋರ್ಟ್ ಮಹಾರಾಷ್ಟ್ರದಲ್ಲೇ ಮಾಡ್ಲೇಬೇಕು. ಕೆಲವರು ನಮ್ಮ ಗಡಿ ಭಾಗಕ್ಕೆ ಇದಾರಲ್ಲ, ಕೆಲವು ಕಡೆ ಮಾಡ್ಲೇಬೇಕು. ಮಾಡ್ತೀವಿ ಗಡಿ ಭಾಗದಲ್ಲಿ ಇರುವಂತ ಕಾನ್ಫರೆನ್ಸ್ ವಿಸಿಟ್ ಮಾಡ್ತೀವಿ. ಈ ಬೈ ಎಲೆಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮಾತಿನ ಇವು ಬಹಳಷ್ಟು ಅದು ಕರಿಯ ಏನ್ ಫುಲ್ ಏನ್ ಸಿಕ್ಕಾಪಟ್ಟೆ ಆಯ್ತು ಇದೇನಿದೆ ಚುನಾವಣೆ. ವೈಯಕ್ತಿಕವಾಗಿ ಎಲ್ಲೋ ನಾವು ಹಿಂದಿನ ಕೂಡ ಹೇಳಿದೀವಿ, ವೈಯಕ್ತಿಕ ಆಗ್ಬಾರ್ದು ಅಂತ ಹೇಳಿದ್ವಿ. ರಾಜಕೀಯವಾಗಿ ಅಭಿವೃದ್ಧಿ ಅಷ್ಟೇ ನಾವು ಮಾತಾಡ್ಬೇಕು ಹೊರತಾಗಿ ಇಂಡಿವಿಜುವಲ್ ಮಾತಾಡೋದು ಬಹಳ ದುರಷ್ಟಕರ. ಬೆಳಗಾವಿಯಲ್ಲಿ ಅಧಿಕಾರಿಗಳಿಗೆ ಕಿರುಕುಳಗಳು ಕೂಡ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳಿಗೆ ಕೆಳ ಹಂತದವರು ನಡೀತಾ ಇದೆ. ಅದು OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇದ್ರೆ ಅದು ಸಹಿ ಮಾಡಿಕೊಂಡು ಹಿಂಗೆಲ್ಲ ಇದೆ. ಅದನ್ನ ಎನ್ಕ್ವೈರಿ ಮಾಡ್ತಿದಾರೆ. ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕಿರೋ ಇರ್ಬೋದು, ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಈಗ ಒಂದು ನಕಲಿ ಏನ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಇಲ್ಲಾಂದ್ರೆ ಏನ್ 80 ಜನ ಸಿಬ್ಬಂದಿಗಳು ಏನ್ ಲೆಟರ್ ಬರ್ದಿದ್ದಾರೆ ಅದು ನಿಜಾನ ಅಂತ ಅದೇನು ಎನ್ಕ್ವೈರಿ ಮಾಡ್ಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ ಸೆಕ್ರೆಟರಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಸಾಮಾನ್ಯ 80 ಜನ ಬರ್ದಿದ್ದಾರೆ ಅಂದ್ರೆ ಅದೇನ್ ಸಾಮಾನ್ಯ ಅಲ್ಲ. ಇವ್ರು 4 ಜನರನ್ನ ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ. ನೋಡೋಣ. ಈಗ ಏನಲ್ಲ, ನಾನು ಮಂತ್ರಿಯಾಗಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ಎನ್ಕ್ವೈರಿ ಮಾಡ್ಬೇಕು. ಅವ್ರ ನೋಡಿ ಅದು ಅದಕ್ಕೆ ಸುಮಾರು 6 ತಿಂಗಳಿಂದ ನಡೀತಾ ಇದೆ. ಅದ್ರ ಹೊಸದೇನ ಈಗೂ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದ್ರೆ ಕೆಲವು ಮಂದಿ ಆಕ್ಷನ್ ತಗೊಳ್ತೀವಿ. ಅದು ಕೆಲವು ಮಂದಿ ಮೇಲೆ ಈಗ ಅದೆಲ್ಲ ಎನ್ಕ್ವೈರಿಲಿ ಎಲ್ಲ ಬರ್ತೇವೆ.